CM ಅವರು ಟೈಮ್ ಬೌಂಡಲ್ಲಿ ಬೇರೆ ಕೆಲಸ ಎಲ್ಲ ಮಾಡಿಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾನು ಆ ಕಾಂಟ್ರಾಕ್ಟ್ ಮೀಟಿಂಗ್ ಕರೆದಿದ್ದೇನೆ. ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಆ ಸ್ಪಾಟ್ಗೆ ಕೆಲವು ಕಡೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಈಗಾಗಲೇ ನಾನು ಬೆಂಗಳೂರು ಚಿಕ್ಕಬಳ್ಳಾಪುರ ಆ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ. ನಿನ್ನೆ ಕೂಡ ಪರಮೇಶ್ವರ್ ಬಂದಿದ್ದರು. ಅವ್ರ ಹತ್ರ ಯಾಕೆಂದ್ರೆ ಅವರೇ ಹಿಂದೆ ಕ್ಯಾಬಿನೆಟ್ ಸೆಕ್ರೆಟರಿ ಅಧ್ಯಕ್ಷ ಆಗಿದ್ದರು. ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ನೀರನ್ನು ಸ್ಟೋರೇಜ್ ಮಾಡ್ಬೋದು ಅಂತೇಳಿ ಅಲ್ಲಿ ರೈತರ ಅಭಿಪ್ರಾಯನ ಕೇಳಿದ್ದೀವಿ, ಶಾಸಕರ ಅಭಿಪ್ರಾಯ ಕೇಳಿದ್ದೀವಿ, ಅಲ್ಲಿ ಜನರ ಪ್ರತಿನಿಧಿಗಳು ಸಾರ್ವಜನಿಕರು. ಕೆಂಪೇಗೌಡ ಜಯಂತಿ ಇದೆ. ನಿರ್ಮಲಾ ಶ್ರೀಗಳೇ 27ನೇ ತಾರೀಕು ಜೂನ್ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ನಾಳೆ ಅದನ್ನ ಅನೌನ್ಸ್ಮೆಂಟ್ ಮಾಡಿದ್ದು. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಕುಲ ಬಾಂಧವರು, ರೈತ ಬಂಧುಗಳು ಎಲ್ಲ ಸೇರಿ ರಾಯಪುರ ಅವರ ಮುಖಂಡತ್ವದಲ್ಲಿ ಇವತ್ತು ಎಲ್ಲ ಈ ಬಂಡಿ ಉತ್ಸವನ ಭಾಳ ಚೆನ್ನಾಗಿ ಮಾಡ್ತಾ ಇದ್ರಿ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸ್ಕೊಂಡು ಹೋಗ್ಲಿಕ್ಕೆ ಭಾಳ ಸಂತೋಷ. ನಾನು ಗುಬ್ಬಿಗೆ ಹೋಗಿದ್ದೆ. ಗುಬ್ಬಿಯಲ್ಲಿ ಒಂದು ಅಕ್ಕಿಡಕ್ಕಿ 110 ಕಿಲೋಮೀಟರ್ ಅಕ್ಕಿಡಕ್ಕಿ, ಇಲ್ಲಿ ಎಷ್ಟು ಜನ ಎಲ್ಲೂ ಇಲ್ಲ ಅಂಥದ್ದು. ಅದನ್ನು ನೋಡಿಕೊಂಡು ಬರೋಣ, ನಮ್ಮ ಕೆಲಸ ಎಲ್ಲ ಆಗ್ತಾ ಇತ್ತು ಅಲ್ಲಿ ಕುಡಿಯೋ ನೀರು, ಎತ್ತಿನ ನೀರು ವಿಚಾರಕ್ಕೆ. ಅದಾದಮೇಲೆ ನಾನು ನಾಳೆ ಬೆಳಗ್ಗೆ ಮೊನ್ನೆ ಕ್ಯಾಬಿನೆಟಲ್ಲಿ 5 ಎಕರೆ ಮಂಜೂರು ಮಾಡಿದ್ದೀವಿ ಸುಮ್ಮನಲ್ಲಿ ಕೆಂಪೇಗೌಡ ಭವನಕ್ಕೆ. ಅದರಿಂದ ಗುದ್ಲಿ ಪೂಜೆ ಕೂಡ ನಾಳೆ ಬೆಳಗ್ಗೆ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಗಿ ಸ್ಪಾಟ್ಗೆ ಹೋಗಿ ಅದೇನೇನು ಅರೇಂಜ್ಮೆಂಟ್ ಇದೆ ಅದೆಲ್ಲ ನೋಡಿಕೊಂಡು ಬಂದೆ. ನಾಳೆ ದೇಶಿಕೇಂದ್ರ ಸ್ವಾಮಿಗಳು ಪುತ್ತೂರವರೆಗೂ ಬರೆಯಿದ್ದೀನಿ. ನಮ್ಮ ಚಿಂಚುಗಿ ಶ್ರೀಗಳು, ನಿರ್ಮಲಾ ಶ್ರೀಗಳು, ನಮ್ಮ ಮಂಜಾದು ಶ್ರೀಗಳು ಮತ್ತು ನಮ್ಮ ಯಕ್ಷಾನಂದ ಶ್ರೀಗಳೆಲ್ಲ ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತೆಲ್ಲ ನಮ್ಮ ಮಂತ್ರಿಗಳೆಲ್ಲ ಬರ್ತಾ ಇದ್ದಾರೆ. ತಾವು ಎಲ್ಲ 7 ಕಡೆಯಿಂದ ಇದು ಬರ್ತಾ ಇದೆ, ಜ್ಯೋತಿಗಳು ಕೂಡ ಬರ್ತಾ ಇದೆ. ಸೊ ಎಲ್ಲ ಕೂಡ ತಾವೆಲ್ಲ ಭಾಗವಹಿಸಿ ಎಲ್ಲ ಜ್ಯೋತಿಗೆ ಬರಬೇಕು. ಒಂದು ಒಳ್ಳೆ ಕಾರ್ಯಕ್ರಮನ ನಾವು ಒಳ್ಳೆ ಪಕ್ಕದಲ್ಲೇ ಬೇಕು ಅಂತ ಜಾಗನ ಐಡೆಂಟಿಫೈ ಮಾಡಿದೆ. ಯಾಕೆಂದರೆ ಮುಂದಕ್ಕೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಭಾಳ ದೊಡ್ಡದಾಗೆ ಸರ್ಕಾರ 106 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಈಗಾಗಲೇ ನಾನು ಬೆಂಗಳೂರು ನಗರ ಕಾರ್ಪೊರೇಷನ್ನಲ್ಲಿ ನಮ್ಮ ಭವನಕ್ಕೆ 3 ಕೋಟಿ ಇಟ್ಟಿದ್ದೀನಿ. ಇನ್ನೇ ಎಷ್ಟು ಬೇಕಾದ್ರೂ ಅದು ಕೊಡೋಣ ಅಂತೇಳಿ ಕೆಂಪೇಗೌಡ ಅಧ್ಯಯನ ಕೇಂದ್ರ ಅಲ್ಲಿ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತೇಳಿ ಅದಕ್ಕೆಲ್ಲ ಇಟ್ಟಿದ್ದೀವಿ ನಾವು. ಸೊ ನಾಳೆಲ್ಲ ಬನ್ನಿ, ಅಲ್ಲಿ ಮಿಕ್ಕಿದೆಲ್ಲ ವಿಚಾರನೆಲ್ಲ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ.